ಸುಂದರ ಮನೋಹರವಾದಂತಹ ಪ್ರಕೃತಿ ಪವಿತ್ರ ಸ್ಥಳ ದೃಶ್ಯ ಎಲ್ಲ ತೋರಿಸಲಿದ್ದೀನಿ ಇವತ್ತು. ಈ ಸ್ಥಳ ಬರುತ್ತೆ ಕರ್ನಾಟಕದ ಕಿರೀಟ, ಉತ್ತರ ಕರ್ನಾಟಕದಲ್ಲಿ, ಹೌದು, ಬೀದರ್ನಲ್ಲಿದೆ ಈ ಪವಿತ್ರ ಸ್ಥಳ. ಪಾಪನಾಶ ಶಿವಮಂದಿರ ನೋಡಿದ್ದೀರಾ ಅಂದಲ್ಲಿ ಸ್ವಲ್ಪ ಮೇಲ್ಗಡೆ ಬಂದಲ್ಲಿ ಈ ಸ್ಥಳ ನಿಮಗೆ ದೊರಕುತ್ತೆ. ಸುಂದರ ಪ್ರಕೃತಿ ಮಧ್ಯೆ ಇದೆ. ನಮಸ್ಕಾರ ಸ್ನೇಹಿತರೆ, ಪವಿತ್ರಾಸ್ ಬ್ಲಾಗ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಬೀದರ್ನಲ್ಲಿರುವಂತಹ ಈ ಸ್ಥಳ ಕೆಳಗಡೆ ಪಾಪನಾಶ ಶಿವಲಿಂಗ ದೇವಸ್ಥಾನ ಇದೆ. ದೇವಸ್ಥಾನದ ಬ್ಲಾಗ್ ಕೂಡ ನಾನು ಮಾಡಿದ್ದೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ನೋಡಿ, ಇಲ್ಲಾಂದರೆ ಚಾನಲ್ನಲ್ಲಿ ಹೋಗಿ ಸಿಗುತ್ತೆ. ಇಲ್ಲಿ ಮೇಲ್ಗಡೆ ಬಸವಗಿರಿ ಅಂತ ಹೇಳಿ ಬೆಟ್ಟ ಇರೋದು. ಪಾಪನಾಶ ಶಿವಲಿಂಗ ದೇವಸ್ಥಾನ ಇದೆಲ್ಲ, ಅಲ್ಲಿಂದ ಮೇಲ್ಗಡೆ ಬಂದರೆ ಈ ಬಸವಗಿರಿ ಮಂದಿರ ಸಿಗುತ್ತೆ. ಶ್ರೀ ಬಸವೇಶ್ವರ ಅವರ ಮಂದಿರ ಇದು, ಭಕ್ತಿ ಭವನ ಅಂಥೇಳಿ. ಆಮೇಲೆ ಸ್ವಲ್ಪ ಮುಂದ್ಗಡೆ ಹೋದರೆ ಧ್ಯಾನ ಮಂದಿರ ಇದೆ ಸ್ನೇಹಿತರೆ. ಆ ಧ್ಯಾನ ಮಂದಿರದ ವ್ಲಾಗು ನೆಕ್ಸ್ಟ್ ವ್ಲಾಗ್ನಲ್ಲಿ ಬರುತ್ತೆ. ನೆಕ್ಸ್ಟು ಅದೇ ವ್ಲಾಗ್ ಬರುತ್ತೆ ಸ್ನೇಹಿತರೆ, ಧ್ಯಾನ ಮಂದಿರದ್ದು. ಈ ಪ್ರಕೃತಿ ನೋಡಿ, ತುಂಬ ಸುಂದರವಾದಂತಹದ್ದು, ಮನೋಹರವಾದಂತಹ ಪ್ರಕೃತಿ ಮಧ್ಯೆನೇ ಇಲ್ಲಿ ಮಂದಿರ ಮತ್ತು ಧ್ಯಾನ ಮಂದಿರ ಇದೆಲ್ಲ ಮಾಡಲಾಗಿದೆ. ವನ ಸ್ನೇಹಿತರೆ ಇದು. ಈ ವನದ ಮಧ್ಯೆನೇ ಇಲ್ಲೆಲ್ಲ ಇದೆ, ಗೋಶಾಲೆ ಈ ಥರ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ದಿವಸ ನೀವು ಪಿಕ್ನಿಕ್ ಥರ ಬಂದು ಇಲ್ಲಿ ಕುಳಿತುಕೊಂಡು ಸ್ವಲ್ಪ ಹೊತ್ತು ಇದ್ದು ಹೋಗಬಹುದು, ಅಷ್ಟು ಸುಂದರವಾಗಿದೆ ಈ ಸ್ಥಳ. ಇಷ್ಟೇ ವ್ಲಾಗ್ ಮಾಡಿರೋದು. ನೆಕ್ಸ್ಟು ವ್ಲಾಗು ಧ್ಯಾನ ಮಂದಿರದ್ದು, ಇದ್ರದ್ದು ಪೂರ್ತಿ ವ್ಲಾಗ್ ತೋರಿಸ್ತೀನಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ. ನಮಸ್ಕಾರ.